ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಎಂತೆಂಥ ವಿಚಿತ್ರವಾದ ಜನ ಇರ್ತಾರೆ ಅಂತ ನೀವು ಯೋಚನೆ ಕೂಡ ಮಾಡೋದಕ್ಕಾಗಲ್ಲ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸ್ವಲ್ಪ ವರ್ಷಗಳ ಹಿಂದೆ ದೃಶ್ಯ ಅಂತ ಒಂದು ಫಿಲಮ್ ಬಂದಿತ್ತು. ಆ ಫಿಲಮನ್ನು ನೋಡೋದಕ್ಕೆ ತುಂಬ ಜನ ಹೋಗಿದ್ರು. ಹೀಗೆ ಫಿಲಮ್ ನೋಡೋದಕ್ಕೆ ಹೋದವರು ಸುಮ್ಮನೆ ಫಿಲಮ್ ನೋಡ್ಕೊಂಡು ಬರಬೇಕು, ಆದರೆ ಅದರಲ್ಲಿ ಸ್ವಲ್ಪ ಜನ ಆ ದೃಶ್ಯ ಫಿಲಮಲ್ಲಿ ಮಾಡಿದಂಥ ಕ್ರೈಮನ್ನು ಮಾಡೋದಕ್ಕೆ ಹೋಗ್ತಾರೆ. ಇವ್ರು ಏನು ಅನ್ಕೋತಾರೆ, ನಾವು ಆ ಫಿಲಮಲ್ಲಿ ಮಾಡೋ ಥರ ಕ್ರೈಮ್ ಮಾಡಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಸಿಗಾಕೊಳ್ಳಲ್ಲ ಅಂತ. ಆದರೆ ಇವರು ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ, ಅದರಿಂದಾಗಿ ಸಿಗಾಕೋತಾರೆ. ಸ್ನೇಹಿತರೆ, ಇವತ್ತಿನ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ದೃಶ್ಯ 1 ದೃಶ್ಯ 2 ಫಿಲಮ್ಗಳನ್ನ ನೋಡ್ತಾನೆ. ಸೇಮ್ ಅದೇ ಥರ ಒಂದು ಕ್ರೈಮ್ ಮಾಡ್ತಾನೆ. ಇವನು ನಿಜವಾಗ್ಲೂ 5 ವರ್ಷ ಸಿಗಾಕೊಳ್ಳೋದು ಇಲ್ಲ, ಆದರೆ 5 ವರ್ಷದ ನಂತರ ಇವನು ಒಂದು ಸಣ್ಣ ಎಡವಟ್ಟು ಮಾಡ್ತಾನೆ. ಅದರಿಂದಾಗಿ ಇವನು ಸಿಗಾಕೋತಾನೆ. ಸ್ನೇಹಿತರೆ, ಪೊಲೀಸರು ಇವನು ಆ ಬಗ್ಗೆ ತನಿಖೆ ನಡೆಸ್ತಾ ಹೋದಾಗ ನಿಜವಾಗ್ಲೂ ಪೊಲೀಸರು ತನಿಖೆ ನಡೆಸ್ತಾ ಸುಸ್ತಾಗ್ಬಿಡ್ತಾರೆ. ಸ್ನೇಹಿತರೆ, ಇದು ಕೇವಲ ಕಥೆಯ ಒಂದು ಸಣ್ಣ ಪರಿಚಯ ಅಷ್ಟೇ. ನೀವು ದೃಶ್ಯ 1 ದೃಶ್ಯ 2 ಎರಡನ್ನು ನೋಡಿದರೆ ಈ ಕಥೆ ಅವೆರಡನ್ನೂ ಕೂಡ ಮೀರಿಸುತ್ತೆ. ಸ್ನೇಹಿತರೆ, ಹಾಗಾದರೆ ಈ ವ್ಯಕ್ತಿ ಯಾರು, ಇವನು ಮಾಡಿದಂತಹ ಕ್ರೈಮ್ ಯಾವುದು, ಇವನು 5 ವರ್ಷ ಯಾಕೆ ಸಿಗಾಕೊಳ್ಳಲ್ಲ, ಇವನು 5 ವರ್ಷದ ನಂತರ ಯಾವ ಎಡವಟ್ಟು ಮಾಡ್ತಾನೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಕಳೆದ ಅಕ್ಟೋಬರ್ 12ಕ್ಕೆ ಬೆಂಗಳೂರಿನ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಗಂಡ ಹೆಂಡತಿ ಬರ್ತಾರೆ. ಹೀಗೆ ಬಂದಂಥವ್ರು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸರ್, ಕಳೆದ 24 ಗಂಟೆಯಿಂದ ನನ್ನ ಫ್ರೆಂಡ್ ಕಾಣ್ತಾ ಇಲ್ಲ, ನಾಪತ್ತೆ ಆಗಿದ್ದಾಳೆ. ಅವಳು ಈ ಥರ ನಾಪತ್ತೆ ಆಗೋದಕ್ಕೆ ಅವಳ ಗಂಡ ಕಾರಣ. ನಮಗೆ ಬರೀ ಅವನ ಮೇಲೆ ಅನುಮಾನ ಅಲ್ಲ, ನಮಗೆ ಶೂರಾಗಿ ಗೊತ್ತು ಅವಳ ಗಂಡ ಏನೋ ಒಂದು ಮಾಡಿದ್ದಾನೆ, ಅದರಿಂದಾಗಿ ಅವಳು ನಾಪತ್ತೆ ಆಗಿದ್ದಾಳೆ. ಅವಳ ಗಂಡನ್ನು ಕರೆಸಿ ವಿಚಾರಣೆ ಮಾಡಿ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸರಿ ಅಂತ ಪೊಲೀಸರು ಕಂಪ್ಲೇಂಟ್ ತಗೋತಾರೆ. ಈ ಉಮೇಶ್ನ ಸ್ಟೇಷನ್ ಕರೆಸ್ತಾರೆ. ಈಗ ಪೊಲೀಸರು ವಿಚಾರಣೆ ಶುರು ಮಾಡ್ತಾರೆ. ಈ ಉಮೇಶ್ಗೆ ಕೇಳ್ತಾರೆ, ಏನಪ್ಪ ನಿನ್ನ ಹೆಂಡತಿ ಕಳೆದ 24 ಗಂಟೆಯಿಂದ ಕಾಣ್ತಾ ಇಲ್ವಂತಲ್ಲ, ಎಲ್ಲಿ ಹೋದ್ಲು ಏನಾದ್ಲು ಅಂತ ಕೇಳ್ತಾರೆ. ಅದಕ್ಕೆ ಉಮೇಶ್ ಈಗ ಒಂದು ಕಥೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಕಳೆದ ಒಂದು 5 ವರ್ಷದ ಹಿಂದೆ ಈ ಉಮೇಶ್ ಮತ್ತು ಲಲಿತಾ ಲವ್ ಮ್ಯಾರೇಜ್ ಆಗಿರ್ತಾರೆ. ಇವ್ರಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಲಲಿತಾ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಉಮೇಶ್ ಒಂದು ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವರಿಬ್ಬರು ಹೀಗೆ ಜೀವನ ಮಾಡ್ತಾ ಇರ್ತಾರೆ. ಆದರೆ ಕಳೆದ 2 ವರ್ಷಗಳಿಂದ ಈ ಗಂಡ ಹೆಂಡ್ತಿರಲ್ಲಿ ಗಂಡನ ಮೇಲೆ ಹೆಂಡ್ತಿಗೆ ಅನುಮಾನ, ಹೆಂಡ್ತಿ ಮೇಲೆ ಗಂಡನಿಗೆ ಅನುಮಾನ. ಅದಕ್ಕಾಗಿ ಲಲಿತಾ ಏನು ಮಾಡ್ತಾಳೆ, ಈ ಥರ ಅನುಮಾನದ ಜೀವನ ಮಾಡೋದು ಬೇಡ, ನಾವಿಬ್ಬರು ಡೈವರ್ಸ್ ಮಾಡ್ಕೊಬಿಡೋಣ ಅಂತ ಒಂದು ತೀರ್ಮಾನ ಮಾಡ್ತಾಳೆ. ಆದರೆ ಉಮೇಶ್ಗೆ ಈ ಡೈವರ್ಸ್ ತಗೊಳ್ಳೋವಂಥ ನಿರ್ಧಾರ ಸರಿ ಅನ್ಸಲ್ಲ. ಅದೇ ಇನ್ನೊಂದು ಕಡೆ ಈ ಲಲಿತಾ ನನಗೆ ಡೈವರ್ಸ್ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೀಗೆ ಮಾಡ್ತಾ ಇವರಿಬ್ಬರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಇವರಿಬ್ಬರ ಡೈವರ್ಸ್ ಕೇಸ್ ನಡೀತಾ ಇರುತ್ತೆ. ಈಗ ಕಳೆದ ಅಕ್ಟೋಬರ್ 11ಕ್ಕೆ ಈ ಉಮೇಶ್ ಲಲಿತಾಗೆ ಒಂದು ಫೋನ್ ಮಾಡ್ತಾನೆ. ಈ ಡೈವರ್ಸ್ ಆಗೋದಕ್ಕೆ ಮೊದಲು ನಾನು ನೀನು ಕೂತ್ಕೊಂಡು ಒಂದು ಕಡೆ ಮಾತಾಡೋಣ, ರಾಜಿ ಸಂಧಾನ ಮಾಡ್ಕೊಳ್ಳೋಣ ಬಾ ಅಂತ ಹೇಳ್ತಾನೆ. ಇಲ್ಲಿ ಉಮೇಶ್ ಲಲಿತಾಗೆ ಫೋನ್ ಮಾಡಿದರೆ ಉಮೇಶ್ ಮೇಲೆ ಲಲಿತಾಗೆ ಅನುಮಾನ. ಯಾಕೆಂದರೆ ಇವನು ನನಗೆ ಸುಮ್ಮನೆ ಫೋನ್ ಮಾಡ್ತಾ ಇಲ್ಲ, ಇವನೇನೋ ಒಂದು ಗೇಮ್ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಲಲಿತಾ ತನ್ನ ಫ್ರೆಂಡ್ ಹತ್ರ ಹೋಗ್ತಾಳೆ. ನೋಡು, ನನ್ನ ಗಂಡ ನನಗೆ ರಾಜಿ ಸಂಧಾನ ಮಾಡೋದಕ್ಕೆ ಕೂಗ್ತಾ ಇದ್ದಾನೆ, ನಾನು ಅವನ ಹತ್ರ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನಾನು ಬರೋದಕ್ಕೆ ಏನಾದರೂ ಲೇಟ್ ಆದರೆ ನೀನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಡು ಅಂತ ಹೇಳ್ತಾಳೆ. ಅವಳ ಫ್ರೆಂಡ್ ಸರಿ ಅಂತ ಒಪ್ಕೋತಾಳೆ. ಹೀಗೆ ಹೊರಡೋದಕ್ಕೆ ಮೊದಲು ಲಲಿತಾ ತನ್ನ ಫ್ರೆಂಡ್ ಹತ್ರ ಸ್ಕೂಟಿ ಇಸ್ಕೋತಾಳೆ. ನಾನು ಹೋಗಿದ್ದು ಬಂದು ಕೊಡ್ತೀನಿ ಅಂತ. ಹಾಗೆ ನನ್ನ ಲೊಕೇಶನ್ ಆನ್ ಮಾಡಿರ್ತೀನಿ, ನೀನು ಆಗಾಗ ವಾಚ್ ಮಾಡ್ತಾ ಇರು ಅಂತ ಹೇಳಿರ್ತಾಳೆ. ಈ ಫ್ರೆಂಡ್ ಸರಿ ಅಂತ ತನ್ನ ಸ್ಕೂಟಿಯನ್ನು ಕೊಟ್ಟು ಕಳಿಸ್ತಾಳೆ. ಈಗ ಅವಳು ಆ ಲೊಕೇಶನನ್ನು ವಾಚ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಲಲಿತಾ ಈ ಸ್ಕೂಟಿಯನ್ನು ತೊಗೊಂಡು ಬೆಂಗಳೂರಲ್ಲಿ ಓಡಾಡ್ತಾಳೆ. ಹೀಗೆ ಓಡಾಡುವಾಗ ತನ್ನ ಫ್ರೆಂಡ್ ಜೊತೆ 1-2 ಸಲ ಫೋನಲ್ಲಿ ಮಾತಾಡ್ತಾಳೆ. ಹೀಗೆ ಲಲಿತಾ ಈ ಸ್ಕೂಟಿನ ಓಡಿಸ್ತಾ ಬೆಂಗಳೂರಿಂದ ಸುಮಾರು 60 ಕಿಲೋಮೀಟರ್ ದೂರ ಒಂದು ಫಾರೆಸ್ಟ್ ಇರುತ್ತೆ, ಅಲ್ಲಿವರೆಗೆ ಹೋಗಿರ್ತಾಳೆ. ಅದೇ ಇನ್ನೊಂದು ಕಡೆ ಈ ಲಲಿತಾ ಫ್ರೆಂಡ್ ಕೂತ್ಕೊಂಡು ಇವಳ ಲೊಕೇಶನನ್ನು ವಾಚ್ ಮಾಡ್ತಾ ಇರ್ತಾಳೆ. ರಾತ್ರಿ 11 ಗಂಟೆ ಆಗುತ್ತೆ. ಲಲಿತಾ ಫೋನ್ ಇದ್ದಕ್ಕಿದ್ದಂತೆ ಆಫ್ ಆಗುತ್ತೆ. ಅಂದರೆ ಆ ಫಾರೆಸ್ಟ್ವರೆಗೆ ಲಲಿತಾ ಹೋಗಿದ್ದಾಳೆ, ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಈಗ ಲಲಿತಾ ಫ್ರೆಂಡ್ ಏನು ಯೋಚನೆ ಮಾಡ್ತಾಳೆ, ಬೆಳಿಗ್ಗೆ ಫೋನ್ ಚಾರ್ಜ್ ಮಾಡಿದ್ಲು, ಅಲ್ಲಿವರೆಗೆ ಹೋಗೋವರೆಗೆ ಇವಳ ಫೋನ್ ಬ್ಯಾಟ್ರಿ ಡೌನ್ ಆಗಿರ್ಬೋದು ಅಂತ. ಈಗ ಸರಿ ಅಂತ ಈ ಲಲಿತಾ ಫ್ರೆಂಡ್ ಹೋಗಿ ಮಲಗಿಬಿಡ್ತಾಳೆ. ರಾತ್ರಿ 2:30 ಗಂಟೆ ಆಗುತ್ತೆ. ಈ 2:30 ಗಂಟೆ ರಾತ್ರಿಯಲ್ಲಿ ಇವಳ ಸ್ಕೂಟಿ ಹಾರ್ನ್ ಮಾಡುತ್ತೆ. ಈ ಲಲಿತಾ ಫ್ರೆಂಡ್ ಏನು ಅನ್ಕೋತಾಳೆ, ಲಲಿತಾ ಬಂದಿರ್ಬೋದು ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಉಮೇಶ್ ಆ ಸ್ಕೂಟಿಯನ್ನು ಡ್ರೈವ್ ಮಾಡ್ಕೊಂಡು ಬಂದಿರ್ತಾನೆ. ಇವಳು ಕೇಳ್ತಾಳೆ ಲಲಿತಾ ಎಲ್ಲಿ ಅಂತ. ಅದಕ್ಕೆ ಉಮೇಶ್ ಹೇಳ್ತಾನೆ, ನಾನು ಮತ್ತು ಲಲಿತಾ ಇದೇ ಸ್ಕೂಟಿಲಿ ಬಂದ್ವಿ, ಅವಳನ್ನು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿಸ್ಬಿಟ್ಟೆ, ಅವಳು ಅಲ್ಲಿಂದ ಮನೆಗೆ ಹೋದ್ಲು, ನಾನು ನಿಮ್ಮ ಸ್ಕೂಟಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಸರಿ ಅಂತ ಲಲಿತಾ ಫ್ರೆಂಡ್ ತನ್ನ ಸ್ಕೂಟಿನ ಇಸ್ಕೋತಾಳೆ, ಮನೆಯಲ್ಲಿ ನಿಲ್ಲಿಸ್ಕೋತಾಳೆ. ಈ ಲಲಿತಾ ಫ್ರೆಂಡ್ ಹೋಗಿ ತನ್ನ ಗಂಡನಿಗೆ ಹೇಳ್ತಾಳೆ, ಈ ಥರ ಲಲಿತಾ ಹೋಗುವಾಗ ನನ್ನ ಗಂಡನ ಮೇಲೆ ನನಗೆ ಅನುಮಾನ, ನಾನು ಬರಲಿಲ್ಲ ಅಂದರೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡು ಅಂತ ಹೇಳಿದ್ಲು, ಈಗ ಏನು ಮಾಡಬೇಕು ಅಂತ ಕೇಳ್ತಾಳೆ.
ಅದಕ್ಕೆ ಲಲಿತಾ ಫ್ರೆಂಡ್ ಗಂಡ ಹೇಳ್ತಾನೆ, ಇಷ್ಟು ಬೇಗ ಪೊಲೀಸ್ರ ಹತ್ರ ಹೋಗೋದು ಬೇಡ, ಒಂದು ದಿನ ಕಾದು ನೋಡೋಣ, ಏನಾದರೂ ನಾಳೆವರೆಗೆ ಬರಲಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾನೆ. ಸರಿ ಅಂತ ಆ ದಿನ ಕಳೆಯುತ್ತೆ. 24 ಗಂಟೆ ಕೂಡ ಕಳೆದೋಗುತ್ತೆ. ಈ 24 ಗಂಟೆಯಲ್ಲಿ ಲಲಿತಾ ಫೋನ್ ಆನೇ ಆಗಲ್ಲ. ಅಷ್ಟೇ ಅಲ್ಲ, ಲಲಿತಾ ನಿಜಕ್ಕೂ ನಾಪತ್ತೆ ಆಗಿರ್ತಾಳೆ. ಈಗ ಲಲಿತಾ ಫ್ರೆಂಡ್ಗೆ ಅನುಮಾನ ಬರುತ್ತೆ. ಅವಳು ಮತ್ತು ಅವಳ ಗಂಡ ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ನಡೆದಿರೋಂಥ ಇಷ್ಟು ಘಟನೆಯನ್ನು ಹೇಳ್ತಾರೆ. ಈಗ ಪೊಲೀಸರು ಈ ಉಮೇಶ್ನನ್ನು ವಿಚಾರಿಸ್ತಾರೆ. ಈ ಲಲಿತಾ ಫಾರೆಸ್ಟ್ ಹತ್ರ ಯಾಕೆ ಹೋದ್ಲು, ಅಷ್ಟೊತ್ತಲ್ಲಿ ಇವಳ ಫೋನ್ ಸ್ವಿಚ್ ಆಫ್ ಯಾಕಾಯಿತು, ನೀನು ಮತ್ತು ಲಲಿತಾ ಫಾರೆಸ್ಟ್ ಹತ್ರ ಯಾಕೆ ಹೋಗಿದ್ರಿ ಅಂತ ಕೇಳ್ತಾರೆ. ಈಗ ಉಮೇಶ್ ತಾನು ಮಾಡಿದಂಥ ತಪ್ಪನ್ನು ಒಪ್ಕೋತಾನೆ. ನಾನು ಮತ್ತು ಲಲಿತಾ ಫಾರೆಸ್ಟ್ ಹತ್ರ ಹೋಗಿದ್ದು ನಿಜ. 11 ಗಂಟೆ ರಾತ್ರಿಲಿ ನನಗೆ ಮತ್ತು ಲಲಿತಾಗೆ ಈ ಡೈವರ್ಸ್ನ ವಿಷಯವಾಗಿ ಸ್ವಲ್ಪ ಜಗಳ ಶುರುವಾಯಿತು. ನಾನು ಈ ಜಗಳದಲ್ಲಿ ಏನು ಮಾಡಿದೆ, ಈ ಲಲಿತಾಗೆ ಕತ್ತಿಸ್ಕಿ ಸಾಯಿಸ್ಬಿಟ್ಟೆ, ಅದೇ ಫಾರೆಸ್ಟಲ್ಲಿ ಅಲ್ಲೇ ಊತಾಕ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ಪೊಲೀಸರು ಈ ಉಮೇಶ್ನನ್ನು ಆ ಫಾರೆಸ್ಟ್ ಹತ್ರ ಕರ್ಕೊಂಡೋಗ್ತಾರೆ. ಅಲ್ಲಿ ಉಮೇಶ್ ಆ ಲಲಿತಾನ ಎಲ್ಲಿ ಹೊಡೆದು ಹಾಕಿದ ಅದನ್ನು ತೋರಿಸ್ತಾನೆ. ಅಲ್ಲಿ ಗುಂಡಿ ಆಗಿರ್ತಾರೆ. ಅಲ್ಲಿ ನಿಜವಾಗ್ಲೂ ಲಲಿತಾ ಡೆಡ್ ಬಾಡಿ ಸಿಗುತ್ತೆ. ಕೇವಲ 24 ಗಂಟೆ ಮಾತ್ರ ಕಳೆದಿರುತ್ತೆ. ಆ ಡೆಡ್ ಬಾಡಿಯನ್ನು ಗುರುತಿಸೋದಕ್ಕೆ ಅಷ್ಟು ಕಷ್ಟ ಆಗಲ್ಲ. ಈಗ ಸರಿ ಅಂತ ಈ ಪೊಲೀಸರು ಇಲ್ಲಿ ಉಮೇಶ್ ತಾನು ಮಾಡಿದಂಥ ತಪ್ಪನ್ನು ಒಪ್ಕೊಂಡಿದ್ದಾನೆ, ಆ ಡೆಡ್ ಬಾಡಿಯನ್ನು ತೋರಿಸಿದ್ದಾನೆ, ಇಲ್ಲಿಗೆ ಕೇಸ್ ಕ್ಲೋಸ್ ಆಗಬೇಕು. ಸರಿ ಅಂತ ಪೊಲೀಸರು ಸ್ಟೇಷನ್ಗೆ ಈ ಉಮೇಶನ್ನು ಕರ್ಕೊಂಡು ಬರ್ತಾರೆ. ಆದರೆ ಅಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಕಾಡುತ್ತೆ. ಈ ಉಮೇಶ್ ಇರೋದು ಬೆಂಗಳೂರಲ್ಲಿ, ಆ ಫಾರೆಸ್ಟ್ ಇರೋದು ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರ. ಈ ಫಾರೆಸ್ಟ್ ಈ ಉಮೇಶ್ಗೆ ಯಾವ ಥರ ಗೊತ್ತಾಯಿತು? ಆ ಫಾರೆಸ್ಟಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗ ಇದೆ, ಅಲ್ಲಿ ಜನ ಓಡಾಡಲ್ಲ ಅಂತ ಇವ್ನಿಗೆ ಯಾವ ಥರ ಗೊತ್ತಾಯಿತು? ಈ ಕೊಲೆ ಇವನು ಒಬ್ಬನೇ ಮಾಡಿದ್ದಾನ, ಇಲ್ಲ ಇವನ ಜೊತೆ ಬೇರೆ ಇನ್ನೂ ಯಾರಾದರೂ ಸೇರ್ಕೊಂಡು ಈ ಕೊಲೆ ಮಾಡಿದ್ದಾರಾ, ಇಲ್ಲ ಈ ಥರ ಮಾಡುವಂತ ಇವ್ನಿಗೆ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಈ ಉಮೇಶ್ ಏನೋ ಮುಚ್ಚಿಡ್ತಾ ಇದ್ದಾನೆ, ಇವನು ಇದನ್ನು ಹೇಳ್ತಾ ಇಲ್ಲ ಅಂತ ಪೊಲೀಸರಿಗೆ ಅನಿಸುತ್ತೆ. ಈಗ ಪೊಲೀಸರು ಮತ್ತೆ ಈ ಉಮೇಶ್ನ ವಿಚಾರಣೆ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಉಮೇಶ್ ಒಂದು ಕೊಲೆ ಮಾಡಿದ್ದಾನೆ, ಆ ಕೊಲೆಯನ್ನು ತಾನು ಒಪ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಡೆಡ್ ಬಾಡಿಯನ್ನು ಕೂಡ ತೋರಿಸಿದ್ದಾನೆ. ಆದರೆ ಪೊಲೀಸರಿಗೆ ಈಗಲೂ ಅವನ ಮೇಲೆ ಅನುಮಾನ ಇರುತ್ತೆ. ಇದೊಂಥರ ವಿಚಿತ್ರವಾದ ಅನುಮಾನ. ಮತ್ತೆ ಪೊಲೀಸರು ಈ ಉಮೇಶ್ನ ವಿಚಾರಣೆ ಮಾಡ್ತಾರೆ. ಈಗ ಮತ್ತೆ ವಿಚಾರಣೆ ಮಾಡಿದಾಗ ಮತ್ತೆ ಉಮೇಶ್ ಮತ್ತೊಂದು ಸತ್ಯವನ್ನು ಒಪ್ಕೋತಾನೆ. ಈ ಥರ ಮಾಡುವಂತ ನನಗೆ ಒಬ್ಬ ಫ್ರೆಂಡ್ ಹೇಳ್ಕೊಟ್ಟ, ಅವನ ಹೆಸರು ಕಿರಣ್ ಅಂತ ಹೇಳ್ತಾನೆ. ಈಗ ಪೊಲೀಸರು ಕೇಳ್ತಾರೆ, ಈ ಕಿರಣ್ ಯಾರು ಅಂತಾರೆ. ಅದಕ್ಕೆ ಉಮೇಶ್ ಹೇಳ್ತಾನೆ, ನಾನು ಮತ್ತು ಕಿರಣ್ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿದ್ವಿ. ಅಲ್ಲಿಂದ ನಾನು ಬೆಂಗಳೂರು ಬಂದ ನಂತರ ಕೂಡ ನನ್ನ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿತ್ತು. ಒಂದು ದಿನ ನಾನು ನನ್ನ ಹೆಂಡತಿಗೆ ಸಾಯಿಸಬೇಕು ಅಂತ ಅವನಿಗೆ ಐಡಿಯಾ ಕೇಳಿದೆ. ಅದಕ್ಕೆ ಕಿರಣ್ ಈ ಐಡಿಯಾ ಕೊಟ್ಟ. ಆ ಫಾರೆಸ್ಟ್ ತೋರಿಸ್ತಾ, ಅವ್ನು ಯಾವ ಥರ ಹೇಳ್ದ ಅದೇ ಥರ ನಾನು ಲಲಿತಾಗಿ ಆ ಫಾರೆಸ್ಟ್ ಕರ್ಕೊಂಡು ಹೋದೆ, ಅಲ್ಲಿ ಕೊಲೆ ಮಾಡಿದೆ, ಅಲ್ಲಿ ಊತ ಆಗ್ತೆ ಅಂತ ಈ ಉಮೇಶ್ ಹೇಳ್ತಾನೆ. ಈಗ ಪೊಲೀಸರು ಮತ್ತೆ ಯೋಚನೆ ಮಾಡ್ತಾರೆ, ಈ ಕಿರಣ್ಗೆ ಈ ಐಡಿಯಾ ಎಲ್ಲಿಂದ ಬಂತು, ಇವನಿಗೆ ಆ ಫಾರೆಸ್ಟ್ ಯಾವ ಥರ ಗೊತ್ತಾಯಿತು, ಫಾರೆಸ್ಟಲ್ಲಿ ಆ ಜಾಗ ಯಾವ ಥರ ಗೊತ್ತಾಯಿತು, ಇವನು ಎಷ್ಟು ಪರ್ಫೆಕ್ಟಾಗಿ ನೀನು ಅದೇ ಫಾರೆಸ್ಟ್ಗೆ ಕರ್ಕೊಂಡು ಬಾ, ಅದೇ ಜಾಗಕ್ಕೆ ಕರ್ಕೊಂಡು ಬಾ, ಅಲ್ಲೇ ಕೊಲೆ ಮಾಡು, ಅಲ್ಲೇ ಊತಾಕು ಅಂತ ಯಾವ ಥರ ಹೇಳ್ತಾನೆ, ಇವನು ಮೊದಲೇನಾದ್ರು ಈ ಥರ ಮಾಡಿದ್ನ ಅಂತ ಪೊಲೀಸರಿಗೆ ಅನುಮಾನ ಬರುತ್ತೆ. ಈ ಪೊಲೀಸರು ಮತ್ತೆ ಈ ಉಮೇಶ್ನ ವಿಚಾರಣೆ ಮಾಡ್ತಾರೆ. ಈ ಕಿರಣ್ ಮೊದಲು ಯಾವತ್ತಾದ್ರೂ ಈ ಥರ ಮಾಡಿದ್ದ ಅಂತ ಕೇಳ್ತಾರೆ. ಈ ಉಮೇಶ್ ಮೊದಲು ನಂಗೆ ಗೊತ್ತಿಲ್ಲ ಅಂತಾನೆ. ಆನಂತರ ಸರ್ 5 ವರ್ಷದ ಹಿಂದೆ ಈ ಕಿರಣ್ ತನ್ನ ಹೆಂಡತಿಗೆ ಅಲ್ಲೇ ಕೊಲೆ ಮಾಡಿದ್ನಂತೆ, ಅಲ್ಲೇ ಹೂತಾಕಿದ್ನಂತೆ, ಅವ್ನು ಹೇಳ್ದ ನನಗೆ ಇಷ್ಟೇ ಗೊತ್ತು ಅಂತ ಹೇಳ್ತಾನೆ. ಈಗ ಸರಿ ಅಂತ ಪೊಲೀಸರು ಈ ಉಮೇಶ್ನ ಅಲ್ಲೇ ಇಟ್ಕೋತಾರೆ. ಈಗ ಕಿರಣ್ಗಾಗಿ ಹುಡುಕ್ತಾರೆ. ಕೊನೆಗೆ ಕಿರಣ್ ಈ ಪೊಲೀಸರಿಗೆ ಎಲ್ಲೋ ಸಿಗ್ತಾನೆ. ಅವ್ನಿಗೆ ಹಿಡ್ಕೊಂಡು ಬಂದು ಸ್ಟೇಷನ್ನಲ್ಲಿ ವಿಚಾರಣೆ ಮಾಡ್ತಾರೆ. ನಿನ್ನ ಹೆಂಡತಿ ಎಲ್ಲಪ್ಪ ಅಂತ ಕೇಳ್ತಾರೆ. ಅದಕ್ಕೆ ಕಿರಣ್ ಹೇಳ್ತಾನೆ, ಸರ್ 5 ವರ್ಷದ ಹಿಂದೆ ಅವಳು ಯಾರ್ದೋ ಜೊತೆ ಓಡೋದ್ಲು ಅಂತ ಹೇಳ್ತಾನೆ. ನೀನು ಹೆಂಡತಿ ಯಾರ್ದೋ ಜೊತೆ ಓಡೋದ್ಲು ಅಂತೀಯಲ್ಲ, ಯಾರ ಜೊತೆ ಓಡೋದ್ಲು ಅಂತ ಕೇಳ್ತಾರೆ. ಸರ್ ಅವಳ ನಡತೆ ಸರಿಯಾಗಿರಲಿಲ್ಲ, ಅವಳು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು, ಯಾರ ಜೊತೆ ಓಡೋದ್ಲು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಓಡೋಗಿದ್ದು ನಿಜ ಅಂತ ಹೇಳ್ತಾನೆ. ಆ ನಂತರ ನೀನು ಏನೇನು ಮಾಡಿದೆ ಅಂತ ಕೇಳಿದ್ರೆ, ನಾನು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟೆ, ಅಷ್ಟೇ ಅಲ್ಲ ಅವ್ರ ತಾಯಿ ಮನೆಯಲ್ಲಿ ನಾನು ಇದನ್ನು ಹೇಳಿದ್ದೀನಿ ಅಂತ ಹೇಳ್ತೇನೆ. ಯಾವ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆ ಅಂದರೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಹೇಳ್ತೇನೆ. ಆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ವಿಚಾರಣೆ ಮಾಡಿದ್ರೆ ಅಲ್ಲಿ ಇವನು ಯಾವುದೂ ಕಂಪ್ಲೇಂಟ್ ಕೊಟ್ಟಿರಲ್ಲ. ಮತ್ತೆ ಕಿರಣ್ಗೆ ಬಂದು ಕೇಳ್ತಾರೆ, ನೀನು ಅಲ್ಲಿ ಯಾವುದೂ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಅಂದರೆ, ಸರ್ ನಾನು ನನ್ನ 2 ಫ್ರೆಂಡ್ಗಳು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಬೇಕಾದರೆ ನನ್ನ 2 ಫ್ರೆಂಡ್ಗಳಿಗೆ ಕೇಳಿ ಅಂತ ಹೇಳ್ತಾನೆ. ಸರಿ, ಆ ಫ್ರೆಂಡ್ಗಳ ಹೆಸರು ಹೇಳು ಅಂತಾರೆ. 2 ಫ್ರೆಂಡ್ಗಳ ಹೆಸರು ಹೇಳ್ತಾನೆ. ಪೊಲೀಸರು ಹೋಗಿ ಆ 2 ಫ್ರೆಂಡ್ಗಳನ್ನ ವಿಚಾರಣೆ ಮಾಡ್ತಾರೆ. ಆಗ ಆ ಫ್ರೆಂಡ್ಗಳು, ಸರ್ ನಮಗೇನು ಗೊತ್ತಿಲ್ಲ ಅಂತ ಅಂದ್ಬಿಡ್ತಾರೆ. ಸರಿ, ಮತ್ತೆ ಕಿರಣ್ ಹತ್ರ ಬರ್ತಾರೆ. ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ, ಸರಿ ಅವ್ರ ತಾಯಿ ಮನೇಲಿ ಹೋಗಿ ಕೇಳಿ ಸರ್ ಅಂತ ಹೇಳ್ತಾನೆ. ಸರಿ ಅಂತ ಈ ಕಿರಣ್ ಅವರ ಹೆಂಡತಿ ತಾಯಿ ಮನೆ ಅಂದರೆ, ಈ ಕಿರಣ್ ಹೆಂಡತಿ ಹೆಸರು ಪೂಜಾ ಅಂತ, ಅವರ ತಾಯಿ ಮನೇಲಿ ಹೋಗಿ ಕೇಳ್ತಾರೆ, ನಿಮ್ಮ ಮಗಳೆಲ್ಲಮ್ಮ, ನಿಮ್ಮ ಮಗಳು ನಿಮಗೆ ಬೇಡವಾ ಅಂತ ಕೇಳಿದ್ರೆ, ಅದಕ್ಕೆ ಅವರು ಹೇಳ್ತಾರೆ, ನನ್ನ ಮಗಳು ಯಾರ ಜೊತೆ ಓಡೋದ್ಲಂತೆ, ಹಾಗಂತ ನಮ್ಮ ಅಳಿಯ ಬಂದು ನಮ್ಗೆ ಹೇಳಿದ್ರು, ಅವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಅವ್ರು ಯಾವುದೋ ಒಂದು ಕಾಪಿ ಕೂಡ ತಂದು ತೋರಿಸಿದ್ರು ಅಂತ ಹೇಳ್ತಾರೆ. ಈಗ ಇಲ್ಲಿ ಕಿರಣ್ ಹೇಳಿದ ಪ್ರಕಾರ ನೋಡ್ತಾ ಹೋದರೆ,
ಕಿರಣ್ ಯಾವುದೋ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆ ಸ್ಟೇಷನಲ್ಲಿ ಹೋಗಿ ವಿಚಾರಣೆ ಮಾಡಿದ್ರೆ ಅಲ್ಲಿ ಇವನು ಯಾವುದೋ ಕಂಪ್ಲೇಂಟ್ ಕೊಟ್ಟಿಲ್ಲ. ಇವನು ನನ್ನ 2 ಫ್ರೆಂಡ್ಗಳ ಜೊತೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ದಾನೆ. ಅವೆರಡು ಫ್ರೆಂಡ್ಗಳಿಗೆ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಅವನ ಹೆಂಡತಿ ಮನೆಯಲ್ಲಿ ಹೋಗಿ ಕೇಳಿದ್ರೆ ನಮ್ಮ ಅಳಿಯ ಕಂಪ್ಲೇಂಟ್ ಕೊಟ್ಟಿದ್ರಂತೆ, ನಮಗೆ ಒಂದು ಲೆಟರ್ ತಂದು ತೋರಿಸಿದ್ರು ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕಿರಣ್ ಯಾವುದೋ ಒಂದು ಗೇಮ್ ಆಡ್ಬಿಟ್ಟಿದ್ದಾನೆ. ಆ ಗೇಮ್ ಬಗ್ಗೆ ಪೊಲೀಸರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಪೊಲೀಸರು ಇವನಿಗೆ ಮೊದಲು ಒಳ್ಳೆ ಮಾತಲ್ಲಿ ಕೇಳ್ತಾರೆ, ನೀನು ಹೆಂಡತಿ ಎಲ್ಲಿದ್ದಾಳೆ ನಿಜ ಹೇಳು ಅಂತ. ಆದರೆ ಕಿರಣ್ ಮಾಮೂಲಿ ತನ್ನ ಹಳೆ ಪುರಂದರದಾಸರ ಕಥೆಗಳನ್ನೇ ಹೇಳ್ತಾ ಇರ್ತಾನೆ. ಅವಳು ಯಾರ್ದೋ ಜೊತೆ ಓಡೋದ್ಲು, ಅಷ್ಟು ಬಿಟ್ಟರೆ ಬೇರೆ ನನಗೇನೂ ಗೊತ್ತಿಲ್ಲ ಅಂತಾನೆ. ಪೊಲೀಸರು ಇವನಿಗೆ ಈ ಥರ ವಿಚಾರಣೆ ಮಾಡಿದ್ರೆ ಇವನು ಬಾಯಿ ಬಿಡಲ್ಲ ಅಂತ ಮೊದಲು ಇವನಿಗೆ ಸ್ಕ್ರೂ ಡ್ರೈವರ್ ಟೈಟ್ ಮಾಡ್ತಾರೆ, 3rd ಡಿಗ್ರಿ ಎತ್ಬಿಡ್ತಾರೆ. ಕಿರಣ್ ಕೈಲಿ ಇದನ್ನೆಲ್ಲ ತಡ್ಕೊಳಕ್ಕಾಗಲ್ಲ. ಆಗ ಕಿರಣ್ ತಾನು ಮಾಡಿದಂಥ ತಪ್ಪನ್ನು ಒಪ್ಕೋತಾನೆ. ಸ್ನೇಹಿತರೆ, ನೀವು ಇಲ್ಲಿವರೆಗೆ ಕೇಳಿದ್ರಲ್ಲ, ಅದಲ್ಲ ಕಥೆ. ಇಲ್ಲಿಂದ ನಿಜವಾದ ಕಥೆ ಓಪನ್ ಆಗುತ್ತೆ. 2017ರಲ್ಲಿ ಕಿರಣ್ ಆಟೋ ಓಡಿಸ್ತಾ ಇರ್ತಾನೆ. ಇವನು ಆಟೋ ಓಡಿಸ್ತಾ ಇರುವಾಗ ಪೂಜಾ ಅಂತ ಒಬ್ಬ ಹುಡುಗಿ ಸಿಗ್ತಾಳೆ. ಅವನ ಜೊತೆ ಲವ್ ಆಗುತ್ತೆ. ಇವರಿಬ್ಬರು ಲವ್ ಮ್ಯಾರೇಜ್ ಆಗ್ತಾರೆ. ಮೊದಲು ಎಲ್ಲ ಚೆನ್ನಾಗಿರುತ್ತೆ. ಇವರಿಬ್ರಿಗೆ ಒಂದು ಮಗು ಆಗುತ್ತೆ. ಈ ಮಗು ಆದ ನಂತರ ಈ ಗಂಡ ಹೆಂಡತಿ ಅತಿ ಹೆಚ್ಚಾಗಿ ಜಗಳ ಆಡ್ತಾ ಇರ್ತಾರೆ. ಹೀಗೆ 2019ರಲ್ಲಿ ಈ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ. ಈ ಕಿರಣ್ ಇದೇ ಜಗಳದಲ್ಲಿ ಈ ಪೂಜೆಗೆ ಕೊಲೆನೇ ಮಾಡ್ಬಿಡ್ತಾನೆ. ಇಷ್ಟೊತ್ತಿಗೆ ದೃಶ್ಯ ಒಂದು ಫಿಲಮ್ ಬಂದಿರುತ್ತೆ. ಈ ಫಿಲಮನ್ನು ಕಿರಣ್ ನೋಡಿರ್ತಾನೆ. ಈ ಕಿರಣ್ ಏನು ಅನ್ಕೋತಾನೆ, ಆ ಫಿಲಮಲ್ಲಿ ಮಾಡಿರೋ ಥರ ನಾನು ಕೂಡ ಮಾಡ್ಬೋದು, ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡು ಇವನ ಆಟೋ ಇರುತ್ತೆ. ಈ ಪೂಜಾ ಡೆಡ್ ಬಾಡಿಯನ್ನು ಆಟೋದಲ್ಲಿ ಹಾಕ್ಕೋತಾನೆ. ನಾನು ಮೊದಲೇ ಹೇಳಿದಂತೆ ಆ ಫಾರೆಸ್ಟ್ಗೆ ತರ್ತಾನೆ. ಫಾರೆಸ್ಟಲ್ಲಿ ಒಂದು ಜಾಗ ಇರುತ್ತೆ. ಆ ಜಾಗಕ್ಕೆ ತಂದು ಒಂದು ಗುಂಡಿ ತೋಡ್ತಾನೆ. ಸ್ನೇಹಿತರೆ, ನೀವು ಮತ್ತೆ ಯೋಚನೆ ಮಾಡ್ಬೋದು ಕಿರಣ್ಗೆ ಈ ಜಾಗ ಯಾವ ಥರ ಗೊತ್ತಾಯಿತು ಅಂತ. ಕಿರಣ್ ಮತ್ತು ಅವನ ಫ್ರೆಂಡ್ಗಳು ಸ್ವಲ್ಪ ದಿನದ ಹಿಂದೆ ಪಾರ್ಟಿ ಮಾಡೋದಕ್ಕೆ ಅಂತ ಫಾರೆಸ್ಟ್ಗೆ ಬಂದಿರ್ತಾರೆ. ಫಾರೆಸ್ಟ್ಗೆ ಬಂದು ಕಿರಣ್ ಈ ಜಾಗ ನೋಡಿರ್ತಾನೆ. ಆ ಜಾಗ ನೋಡಿದಾಗ ಕಿರಣ್ಗೆ ಅನಿಸುತ್ತೆ, ಇಲ್ಲಿ ಯಾರಿಗಾದ್ರೂ ಸಾಯಿಸಿ ತಂದು ಊತಾಕ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಈ ಮಾತು ಅವನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಈಗ ಇವನ ಕೈಲಿ ಒಂದು ಕೊಲೆ ಕೂಡ ಆಗ್ಬಿಟ್ಟಿರುತ್ತೆ. ಈಗ ಈ ಪೂಜಾ ಡೆಡ್ ಬಾಡಿಯನ್ನು ಆ ಜಾಗಕ್ಕೆ ತರ್ತಾನೆ. ರಾತ್ರಿ ಹೊತ್ತಾಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಆ ಜಾಗದಲ್ಲಿ ಮಣ್ಣು ಮಾಡಿಬಿಡ್ತಾನೆ. ಅಲ್ಲಿಂದ ಹೊರಟೋಗ್ತಾನೆ. ಮಾರನೇ ದಿನ ಬೆಳಗಾಗುತ್ತೆ. ಹೀಗೆ ಬೆಳಗಾಗ್ತಾ ಇದ್ದಂತೆ ಈ ಕಿರಣ್ ಈಗ ಊರಲ್ಲೆಲ್ಲ ಪುಕಾರ್ ಎತ್ಬಿಡ್ತಾನೆ, ನನ್ನ ಹೆಂಡತಿ ಯಾರ್ದೋ ಜೊತೆ ಓಡೋದ್ಲು ಅಂತ. ಈಗ ಊರಿನ ಜನ ಸ್ವಲ್ಪ ಹಾಗೆ ನಂಬಿರ್ತಾರೆ. ಈಗ ಕಿರಣ್ ಇನ್ನೊಂದು ಕೆಲಸ ಮಾಡ್ತಾನೆ. ಬೇರೆಯವ್ರ ಕೈಲಿ ಒಂದು ಲೆಟ್ರ್ ಬರೆಸ್ತಾನೆ. ಸೇಮ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋ ಥರ ಈ ಪೂಜಾ ಯಾರ್ದೋ ಜೊತೆ ಓಡೋಗಿದ್ದಾಳೆ ಅಂತ. ರಬ್ಬರ್ ಸ್ಟ್ಯಾಂಪ್ ಅಂಗಡಿಗೆ ಹೋಗ್ತಾನೆ. ರಬ್ಬರ್ ಸ್ಟ್ಯಾಂಪ್ ಅಂಗಡಿ ಅಂದರೆ ಸೀಲ್ ಒತ್ತುತ್ತಾರಲ್ಲ, ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ 1-2 ಸೀಲ್ಗಳನ್ನ ಮಾಡಿಸ್ತಾನೆ. ಆ ಪೇಪರ್ ಮೇಲೆ 2 ಸೀಲ್ ಹೊಡಿತಾನೆ. ಪೂಜಾ ತಾಯಿ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಿಮ್ಮ ಮಗಳು ಓಡೋಗಿದ್ದಾಳೆ ಅಂತ ತೋರಿಸ್ತಾನೆ. ಪೂಜಾ ತಾಯಿ ಇದನ್ನು ನೋಡ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಮರ್ಯಾದೆ ಪ್ರಶ್ನೆ. ಪೂಜಾ ತಾಯಿ ಇದನ್ನು ಹೊರಗಡೆ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ನನ್ನ ಮಗಳು ಓಡೋಗಿದ್ದಾಳೆ ಅಂತ ಹೇಳ್ಕೊಳ್ಳೋದಕ್ಕೆ ಹೋದರೆ ಮರ್ಯಾದೆ ಕಮ್ಮಿ ಆಗುತ್ತೆ ಅಂತ, ಸರಿ ನನ್ನ ಅಳಿಯ ಹುಡುಕ್ತಾ ಇದ್ದಾನೆ, ಅವನೇ ಹುಡುಕಿ ಕರ್ಕೊಂಡು ಬರ್ತಾನೆ ಅಂತ ಅವರು ಸುಮ್ಮನಾಗ್ಬಿಡ್ತಾರೆ. ಈಗ ಕಿರಣ್ಗೆ ಏನು ಬೇಕಾಗಿತ್ತು, ಇಡೀ ಊರಲ್ಲಿ ಪುಕಾರ್ ಎತ್ಬಿಟ್ಟಿದ್ದಾನೆ, ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ. ಅಷ್ಟೇ ಅಲ್ಲ, ಅವಳ ತಾಯಿ ಮನೆಯಲ್ಲೂ ಕೂಡ ನಂಬಿಸ್ಬಿಟ್ಟಿದ್ದಾನೆ. ಈಗ ಎಲ್ಲರೂ ಸುಮ್ಮನಿರ್ತಾರೆ. ಕಿರಣ್ ನಾನು ಸಕ್ಸಸ್ ಆದೆ ಅಂತ ಬೀಗ್ತಾ ಇರ್ತಾನೆ. ಇವನೇನು ಮಾಡ್ತಾ ಇರ್ತಾನೆ ಅಂದರೆ, ತಿಂಗಳಲ್ಲಿ ಒಂದ್ಸಲ ಆ ಪೂಜೆಗೆ ಊತಾಕಿದ್ನಲ್ಲ ಆ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬರ್ತಾ ಇರ್ತಾನೆ. ಯಾರಾದರೂ ಏನಾದರೂ ಕೆದಕ್ತಾ ಇದ್ದಾರಾ, ಆ ಡೆಡ್ ಬಾಡಿ ಏನಾದರೂ ಆಚೆ ಬರುತ್ತಾ ಅಂತ. ಅಲ್ಲಿ ಏನೂ ಆಗ್ತಾ ಇರಲ್ಲ. ಇವನು ಸ್ವಲ್ಪ ಸ್ಮೈಲ್ ಕೊಟ್ಬಿಟ್ಟು ಬರ್ತಾನೆ. ಇವನು ಸ್ಮೈಲ್ ಯಾಕೆ ಕೊಡ್ತಾನೆ ಅಂದರೆ, ನಾನೇನೋ ತುಂಬ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಿ, ನಾನೇನೋ ಗೆದ್ಬಿಟ್ಟೆ ಅನ್ನೋ ಥರ. ಹೀಗೆ 2019ರಲ್ಲಿ ಇವನು ದೃಶ್ಯ ಫಿಲಮ್ ನೋಡಿ ಇದನ್ನು ಮಾಡಿ ಮುಗಿಸಿರ್ತಾನೆ. 2019, 20 ಕಳೆಯುತ್ತೆ, 21 ಬರುತ್ತೆ. ನಾನು ಮೊದಲೇ ಹೇಳಿದಂತೆ ಇವನು ತಿಂಗಳಲ್ಲಿ ಒಂದ್ಸಲ ಹೋಗಿ ಆ ಡೆಡ್ ಬಾಡಿಯನ್ನು ಹೂತಾಕಿದಂಥ ಜಾಗವನ್ನು ನೋಡ್ಕೊಂಡು ಬರ್ತಾ ಇರ್ತಾನೆ. ಇವನು 2021ರಲ್ಲಿ ಆ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಫಾರೆಸ್ಟ್ನವರು ಏನೋ ಒಂದು ಅಳತೆ ಮಾಡ್ತಾ ಇರ್ತಾರೆ. ಈ ಕಿರಣ್ ಅವ್ರ ಹತ್ರ ಹೋಗ್ತಾನೆ. ಸರ್, ನೀವು ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಫಾರೆಸ್ಟ್ನವ್ರು ಹೇಳ್ತಾರೆ, ಈ ಕಾಡಿಂದ ಆನೆಗಳು ನುಗ್ಗಿ ಊರೊಳಗಡೆ ಬರ್ತಾಯಿದೆ, ತುಂಬ ಕಾಟ ಕೊಡ್ತಾಯಿದೆ, ಅದಕ್ಕೆ ನಾವು ಇಲ್ಲಿ ಬೇಲಿಗಳನ್ನ ಕಟ್ಟೋದಕ್ಕೆ ಮಾಡ್ತಾಯಿದ್ದೀವಿ. ಇಲ್ಲಿ ಸ್ವಲ್ಪ ಮರಗಳನ್ನ ಕಡಿಬೇಕು, ಸ್ವಲ್ಪ ಗುಂಡಿಗಳನ್ನ ತೋಡಬೇಕು, ಅದಕ್ಕಾಗಿ ಇಲ್ಲಿ ಅಳತೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಈಗ ಕಿರಣ್ ಸ್ವಲ್ಪ ಬೆಚ್ಚೋಗ್ತಾನೆ. ಯಾಕೆಂದರೆ ಇವ್ರು ಎಲ್ಲಿ ಅಳತೆ ಮಾಡ್ತಾಯಿದ್ರು ಅದೇ ಜಾಗದಲ್ಲಿ ಇವನು ಪೂಜಾಳನ್ನು ಹೂತಾಕಿರ್ತಾನೆ. ಕಿರಣ್ ಈಗ ಇಲ್ಲಿ ಮತ್ತೆ ಯೋಚನೆ ಮಾಡ್ತಾನೆ, ಇವರು ಅಲ್ಲಿ ಗುಂಡಿ ತೋಡುವಾಗ ಪೂಜಾ ಡೆಡ್ ಬಾಡಿ ಏನಾದ್ರು ಸಿಗಾಕೋಬಿಟ್ರೆ ನಾನು ಮತ್ತೆ ಸಿಗಾಕೋಬಿಡ್ತೀನೇನೋ ಅಂತ. ಯಾಕಂದರೆ ಈ DNA ಎಲ್ಲ ಇದೆಲ್ಲ ಇವನಿಗೆ ಕಿರಣ್ಗೆ ಗೊತ್ತಿರುತ್ತೆ. ಈಗ ಕಿರಣ್ ಮತ್ತೆ ಮನೆಗೆ ಬಂದು ಯೋಚನೆ ಮಾಡ್ತಾನೆ, ಅವರು ಗುಂಡಿ ತೋಡೋದಕ್ಕೆ ಮೊದಲು ಆ ಡೆಡ್ ಬಾಡಿಯನ್ನು ಅಲ್ಲಿಂದ ತೆಗಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವನ ಅದೃಷ್ಟಕ್ಕೆ ಈಗ ದೃಶ್ಯ 2 ಫಿಲಮ್ ರಿಲೀಸ್ ಆಗಿರುತ್ತೆ. ಅದನ್ನು ಹೋಗಿ ಥಿಯೇಟ್ರಲ್ಲಿ ನೋಡಿರ್ತಾನೆ. ಇವನು ಮತ್ತೆ ಇನ್ಸ್ಪೈರ್ ಆಗ್ತಾನೆ. ಈಗ ಮತ್ತೆ ರಾತ್ರಿ ಆಗುತ್ತೆ. ಕಿರಣ್ ತನ್ನ ಆಟೋ ಎತ್ಕೋತಾನೆ. ಆಟೋ ಎತ್ಕೊಂಡು
ಪೂಜಾಳನ್ನು ಊತಾಕಿದಂತಹ ಜಾಗಕ್ಕೆ ಬರ್ತಾನೆ. ಅಲ್ಲಿ ಬಂದು ಗುಂಡಿ ತೋಡ್ತಾನೆ. ಹೀಗೆ ಗುಂಡಿ ತೋಡಿದಾಗ ಬರೀ ಮೂಳೆಗಳು ಸಿಗುತ್ತೆ. ಅಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಮೂಳೆಗಳನ್ನ ಒಟ್ಟು ಮಾಡ್ಕೋತಾನೆ. ದೃಶ್ಯ 2 ಫಿಲಮಲ್ಲಿ ಮೊದಲು ಮೂಳೆಗಳನ್ನ ಸುಟ್ಟಾಕುವಂಥ ಒಂದು ಸೀನ್ ಇರುತ್ತೆ. ಅದಕ್ಕಾಗಿ ಇವನು ಕೂಡ ಒಂದು ಕಡೆ ಈ ಮೂಳೆಗಳನ್ನ ಹಾಕಿ ಸುಟ್ಟಾಕ್ತಾನೆ. ಆದರೆ ಎಷ್ಟೇ ಸುಟ್ಟರೂ ಕೆಲವೊಂದು ಮೂಳೆಗಳು ಹಾಗೆ ಉಳ್ಕೊಳ್ಳುತ್ತೆ. ಮತ್ತೆ ಆ ಮೂಳೆಗಳನ್ನ ಒಟ್ಟು ಮಾಡ್ಕೋತಾನೆ. ಹೀಗೆ ಆ ಮೂಳೆಗಳನ್ನ ತೊಗೊಂಡು ಹೋಗುವಾಗ ಆ ಫಾರೆಸ್ಟಲ್ಲಿ ಒಂದು ಫಾರ್ಮ್ ಹೌಸ್ ಇರುತ್ತೆ. ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಶ್ರೀಮಂತರು ಕಾಡಿನ ಆಸ್ಪಾಸಲ್ಲಿ ತಮ್ಮ ಮನೆಗಳನ್ನ ಕಟ್ಕೊಂಡಿರ್ತಾರೆ, ಅವ್ರಿಗೆ ರಜಾ ಇದ್ದಾಗ ಬಂದು ಉಳ್ಕೊಳ್ಳೋದಕ್ಕೆ ಅಂತ. ಆ ಥರ ಅಲ್ಲಿ ಒಂದು ಮನೆ ಕಟ್ಟಿರ್ತಾರೆ. ಆ ಮನೆಯಲ್ಲಿ ಯಾರೂ ಇರಲ್ಲ. ಈ ಕಿರಣ್ ಅದನ್ನು ನೋಡ್ತಾನೆ. ಆ ಮನೆ ಹಿಂದೆ ಹೋಗ್ತಾನೆ. ಅಲ್ಲಿ ಒಂದು ಗುಂಡಿ ತೋಡ್ತಾನೆ. ಇವನ ಹತ್ರ ಬಾಕಿ ಉಳಿದಿದ್ದಂಥ ಮೂಳೆಗಳನ್ನ ಅಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತಾನೆ. ಈಗ 21 ಕಳೆಯುತ್ತೆ. 21, 22, 23, 24 ಬರುತ್ತೆ. ಈ 2024ರಲ್ಲಿ ಲಲಿತಾ ಮತ್ತು ಉಮೇಶ್ ಜಗಳ ಆಡ್ತಾ ಇರ್ತಾರೆ. ಈ ಉಮೇಶ್ ಬಂದು ಕಿರಣ್ಗೆ ಕೇಳ್ತಾನೆ, ನನ್ನ ಹೆಂಡತಿ ಕಾಟ ತಡೆಯೋಕ್ಕಾಗ್ತಾಯಿಲ್ಲ, ಅವಳು ನನಗೆ ಡೈವರ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಒಂದು ಪಕ್ಷ ಅವಳು ನನಗೆ ಡೈವರ್ಸ್ ಮಾಡಿಬಿಟ್ರೆ ನಾನು ಕೋರ್ಟಲ್ಲಿ ಅವಳಿಗೆ ಕಾಂಪೋಸಿಷನ್ ಕಟ್ಟಬೇಕು, ಅವಳು ನನ್ನ ಮಗನಿಗೆ ನೋಡೋದಕ್ಕೆ ಬಿಡಲ್ಲ, ಏನು ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕಿರಣ್ ಹೇಳ್ತಾನೆ, ಗುರು ನೋಡು, ನೀನು ಇಷ್ಟೆಲ್ಲ ತಲೆ ಹಾಕಿ ಕೆಡಿಸ್ಕೋತೀಯ ನೋಡು, ನಾನು ನನ್ನ ಹೆಂಡತಿಗೆ 5 ವರ್ಷದ ಹಿಂದೆ ಕೊಲೆ ಮಾಡಿ ಆ ಫಾರೆಸ್ಟಲ್ಲಿ ಊತಾಕ್ಬಿಟ್ಟು ಬಂದಿದ್ದೀನಿ, ಯಾರಿಗೂ ಗೊತ್ತಿಲ್ಲ, ನೀನು ಇದೇ ಥರ ಮಾಡು ಅಂತ ಏನೋ ಭಾರಿ ಒಳ್ಳೆ ಕೆಲಸ ಮಾಡಿರೋ ಥರ ಅವ್ನ ಮುಂದೆ ಹೇಳ್ಕೊತಾನೆ. ಆ ಉಮೇಶ್ ಇವನು ಹೇಳ್ದಂತೆ ಅವನು ಕೂಡ ಅದೇ ಥರ ಫಾರೆಸ್ಟಲ್ಲಿ ತೊಗೊಂಡೋಗಿ ಊತಾಕ್ತಾನೆ. ಆದರೆ ಉಮೇಶ್ ಸಿಗಾಕೋತಾನೆ. ಉಮೇಶ್ ಸಿಗಾಕೊಂಡ ನಂತರ ವಿಚಾರಣೆ ನಡೆಯುತ್ತೆ. ಯಾವುದೋ ಇನ್ಸ್ಪೆಕ್ಟ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಈ ಉಮೇಶ್ಗೆ ಎಲ್ಲಿಂದ ಐಡಿಯಾ ಬಂತು ಅಂತ. ಆ ಉಮೇಶ್ಗೆ ಸ್ವಲ್ಪ ವಿಚಾರಣೆ ಮಾಡಿದ ನಂತರ ಅವನು ಈ ಕಿರಣ್ನ ಹೆಸರು ಹೇಳ್ತಾನೆ. ಕಿರಣ್ ಮಾಡಿದಂಥ ಈ ಕೆಲಸವನ್ನು ಕೂಡ ಹೇಳ್ಬಿಡ್ತಾನೆ. ಸ್ನೇಹಿತರೆ, ಈಗ ಈ ಕಿರಣ್ ಇಷ್ಟೆಲ್ಲ ಒಪ್ಕೊಂಡ ನಂತರ ಈ ಪೊಲೀಸರು ಕಿರಣನ್ನು ಕರ್ಕೊಂಡು ಫಾರೆಸ್ಟ್ ಹತ್ರ ಹೋಗ್ತಾರೆ. ಮೊದಲು ಅವನು ಹೂತಾಕಿದಂಥ ಆ ಗುಂಡಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗುಂಡಿ ತೆಗಿತಾರೆ. ಅಲ್ಲಿ ಅಲ್ಪ ಸ್ವಲ್ಪ ಮೂಳೆಗಳು ಮಾತ್ರ ಸಿಗುತ್ತೆ. ಯಾಕೆಂದರೆ ಇವನು ಮೊದಲೇ ಅಲ್ಲಿ ಗುಂಡಿ ತೋಡಿ ಅಲ್ಲಿದ್ದಷ್ಟು ಮೂಳೆಗಳನ್ನ ಎತ್ಕೊಂಡು ಹೊಂಟೋಗಿದ್ದ. ಈಗ ಪೊಲೀಸರು ಸರಿ ಅಂತ ಅಲ್ಲಿ ಸಿಕ್ಕಿದಷ್ಟು ಆ ಮೂಳೆಗಳನ್ನ ಎತ್ಕೋತಾರೆ. ಅಲ್ಲಿಂದ ಆ ಫಾರ್ಮ್ ಹೌಸ್ ಹತ್ರ ಕರ್ಕೊಂಡು ಬರ್ತಾರೆ. ಅಲ್ಲಿ ಬಂದು ಆ ಗುಂಡಿ ತೋಡ್ತಾರೆ. ಅಲ್ಲೂ ಸ್ವಲ್ಪ ಮೂಳೆಗಳು ಸಿಗುತ್ತೆ. ಆ ಮೂಳೆಗಳನ್ನೂ ಕೂಡ ಕಲೆಕ್ಟ್ ಮಾಡ್ಕೋತಾರೆ. ಇದನ್ನೆಲ್ಲ ಈಗ ಟೆಸ್ಟಿಂಗ್ ಕಳಿಸ್ತಾರೆ. ಇದನ್ನೆಲ್ಲ DNA ಪರೀಕ್ಷೆ ಕಳಿಸ್ತಾರೆ. ಇಲ್ಲಿ ಪೂಜಾ ತಾಯಿಯ ಬ್ಲಡ್ ಸ್ಯಾಂಪಲ್ ತಗೋತಾರೆ, ಯಾಕಂದರೆ DNA ಮ್ಯಾಚ್ ಮಾಡೋದಕ್ಕೆ. ಸ್ನೇಹಿತರೆ, ಈಗ ಈ ಪೂಜಾಳ ಮೂಳೆಗಳು, ಅವಳ ತಾಯಿಯ ಬ್ಲಡ್ ಸ್ಯಾಂಪಲ್ ಇದನ್ನೆಲ್ಲ DNA ಪರೀಕ್ಷೆ ಕಳಿಸಿದ್ದಾರೆ. ಇನ್ನೂ ಇದ್ರ ಬಗ್ಗೆ ರಿಸಲ್ಟ್ ಬಂದಿಲ್ಲ. ಇದು ರಿಸಲ್ಟ್ ಏನು ಬರುತ್ತೆ ಅಂತ ನಾನು ನಿಮಗೆ ಮುಂದೆ ಒಂದಿನ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ಏನಾಯಿತು ಅಂದರೆ ಉಮೇಶ್ ತನ್ನ ಮಾಡಿದಂಥ ತಪ್ಪನ್ನು ಒಪ್ಕೊಂಡಿದ್ದಾನೆ. ಕಿರಣ್ ಕೂಡ ತಾನು ಮಾಡಿದಂಥ ತಪ್ಪನ್ನು ಸ್ವಲ್ಪ ಲೇಟಾಗಾದರೂ ಒಪ್ಕೊಂಡಿದ್ದಾನೆ. ಈಗ ಈ ಮೂಳೆಗಳು ಪೂಜಾದ ಇಲ್ಲ ಬೇರೆಯವ್ರದ ಅಂತ ಕನ್ಫರ್ಮ್ ಆಗಬೇಕು. ಆದರೆ ಕಿರಣ್ ಖುದ್ದು ತಾನೇ ನಿಂತು ಅಲ್ಲಿ ಊತಾಕಿದ್ದೀನಿ ಅಂತ ತೋರಿಸಿದಾಗ ಆ ಮೂಳೆಗಳು ಸಿಕ್ಕಿರುತ್ತೆ. ನನಗೂ ಕೂಡ ಈ ಮೂಳೆಗಳು ಪೂಜಾದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ DNA ರಿಪೋರ್ಟಲ್ಲಿ ಏನು ಬರುತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ. ದೃಶ್ಯ ಫಿಲಮ್ ಎಂಥ ಅದ್ಭುತವಾದ ಫಿಲಮ್ ಅದು. ಕಿರಣ್ ಆ ಫಿಲಮನ್ನು ನೋಡೋದಕ್ಕೆ ಹೋಗ್ತಾನೆ. ಫಿಲಮ್ ನೋಡ್ಕೊಂಡು ಬಂದಲ್ಲ ಸುಮ್ಮನಿರ್ಬೇಕಲ್ವ. ದೃಶ್ಯ ಫಿಲಮಲ್ಲಿ ಏನೋ ಅಚಾನಕ್ಕಾಗಿ ಒಂದು ಕೊಲೆ ಆಗಿಬಿಡುತ್ತೆ. ಆದರೆ ಇಲ್ಲಿ ಕಿರಣ್ ಕೈಲಿ ಬೇಕು ಅಂತಲೇ ಒಂದು ಕೊಲೆ ಆಗುತ್ತೆ. ದೃಶ್ಯ ಫಿಲಮಲ್ಲಿ ಡೆಡ್ ಬಾಡಿಯನ್ನು ತೊಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಊತಾಕ್ತಾರೆ. ಇವನು ಡೆಡ್ ಬಾಡಿಯನ್ನು ತೊಗೊಂಡೋಗಿ ಫಾರೆಸ್ಟಲ್ಲಿ ಊತಾಕ್ತಾನೆ. ಸರಿ, ಈಗ ಆಗಿದ್ದಾಯ್ತು, ಈಗ ಸುಮ್ಮನಿರೋದಲ್ವಾ. ಇವನು ಮನಸ್ಸಲ್ಲಿ ತನ್ನನ್ನು ತಾನು ನಾನೇ ಒಬ್ಬ ರವಿಚಂದ್ರನ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ದೃಶ್ಯ 2 ಫಿಲಮ್ ಬರುತ್ತೆ. ದೃಶ್ಯ 2 ಫಿಲಮಲ್ಲಿ ಆ ಹೂತಾಕಿದ್ದಂಥ ಡೆಡ್ ಬಾಡಿಯನ್ನು ತೆಗಿತಾರೆ, ತಗೊಂಡೋಗಿ ಅಲ್ಲಿ ಸುಟ್ಟಾಕ್ತಾರೆ. ಇವನು ಕೂಡ ಅದೇ ಥರ ಹೂತಾಕಿದ್ದಂಥ ಡೆಡ್ ಬಾಡಿಯನ್ನು ತೆಗಿತಾನೆ, ಸುಟ್ಟಾಕ್ತಾನೆ, ಆ ಫಾರ್ಮ್ ಹೌಸ್ ಹತ್ರ ತಗೊಂಡೋಗಿ ಹೂತಾಕ್ತಾನೆ. ಸರಿ, ಇಷ್ಟೆಲ್ಲ ಆಯಿತು, ಇವಾಗಾದರೂ ಸುಮ್ಮನಿರ್ತಾನ? ಇವನೇನೋ ತುಂಬ ಘನಂದಾರಿ ಕೆಲಸ ಮಾಡಿರೋ ಥರ ತನ್ನ ಫ್ರೆಂಡ್ ಉಮೇಶ್ ಹತ್ರ ಕೊಚ್ಕೋತಾನೆ. ಅವನಿಗೆ ಗೊತ್ತಿಲ್ಲ ಒಂದಿನ ಉಮೇಶ್ ಸಿಗಾಕೋತಾನೆ, ಅವ್ನು ಬಂದು ತನ್ನ ಕುಣಿಕೆಗೆ ಸಿಗಾಕೋತಾನೆ ಅಂತ. ಸ್ನೇಹಿತರೆ, ಇಷ್ಟೆಲ್ಲ ಆಯಿತು. ಉಮೇಶ್ ಮತ್ತು ಕಿರಣ್ ತಾವು ಮಾಡಿದಂಥ ತಪ್ಪನ್ನು ಒಪ್ಕೊಂಡಿದ್ದಾರೆ. ಇವರು ತಪ್ಪುಗಳನ್ನ ಒಪ್ಕೊಂಡಿದ್ರು ಕೂಡ ಪೊಲೀಸರು ಇನ್ನೂ ಕೂಡ ಇವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ. ಇನ್ನೂ ಯಾವ್ಯಾವ ರಹಸ್ಯಗಳನ್ನ ಬಾಯ್ಬಿಡ್ತಾರೆ ಅಂತ. ಇಲ್ಲಿ ನೋಡಿ, ಉಮೇಶ್ಗೆ ವಿಚಾರಣೆ ಮಾಡ್ತಾಯಿದ್ರೆ ಕಿರಣ್ನ ರಹಸ್ಯ ಓಪನ್ ಆಯಿತು. ಈ ಥರ ಇನ್ನೂ ಯಾವ್ಯಾವ ರಹಸ್ಯಗಳು ಓಪನ್ ಆಗುತ್ತೆ, ಯಾರ್ಯಾರ ಹೆಸರುಗಳನ್ನ ಬಾಯ್ಬಿಡ್ತಾರೆ ಅಂತ ಈಗಲೂ ಕೂಡ ವಿಚಾರಣೆ ಮಾಡ್ತಾಯಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ DNA ರಿಸಲ್ಟ್ ಒಂದು ಬರೋದು ಬಾಕಿ ಇದೆ. ಸ್ನೇಹಿತರೆ, ನೋಡೋಣ ಮುಂದೆ ಈ DNA ರಿಸಲ್ಟ್ ಏನು ಬರುತ್ತೆ ಅಂತ. ಅದೇನು ರಿಸಲ್ಟ್ ಬರುತ್ತೆ ನಾನು ನಿಮ್ಮ ಮುಂದೆ ಒಂದು ದಿನ ಹೇಳ್ತೀನಿ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇವತ್ತಿನ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.